Exercise 8.1 first question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, if the diagonals of a parallelogram are equal ಅಂತ ಹೇಳಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, ಒಂದು ಪ್ಯಾರಲೋಗ್ರಾಮ್ ತಗೊಂತೀನಿ. ಓಕೆ, ಅದನ್ನ ಏನಂತ ಕರಿತೀನಿ, ಎ ಬಿ ಸಿ ಡಿ ಅಂತ ಕರಿತೀನಿ. ಓಕೆ, ಆಮೇಲೆ ಅದರಲ್ಲಿ ಡಯಾಗ್ನಲ್ಸ್ ಈಕ್ವಲ್ ಅಂತ ಡಯಾಗ್ನಲ್ಸ್ ನ ಜಾಯಿನ್ ಮಾಡ್ತೀನಿ. ಒಂದು ಎ ಸಿ, ಇನ್ನೊಂದು ಬಂದ್ಬಿಟ್ಟು ಬಿ ಡಿ. ಓಕೆ, ಈಗ ಗಿವನ್ ಏನ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಡ್ಬಿಡ್ತೀನಿ. ಗಿವನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಅದರಲ್ಲಿ ಡಯಾಗ್ನಲ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಡಯಾಗ್ನಲ್ಸ್ ಬಂದ್ಬಿಟ್ಟು ಈಕ್ವಲ್. ಡಯಾಗ್ನಲ್ಸ್ ಏನು, ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ತೋರಿಸ್ಬೇಕು, ದೆನ್ ಶೋ ದಟ್ ಇಟ್ ಈಸ್ ಎ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ಬೇಕು. ಪ್ರೂವ್ ಬಂದ್ಬಿಟ್ಟು ಎ ಬಿ ಸಿ ಡಿ ಇಸ್ ಎ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ಪ್ಯಾರಲೋಗ್ರಾಮ್ ನ ರೆಕ್ಟಾಂಗಲ್ ತೋರಿಸ್ಬೇಕಂದ್ರೆ ಜಸ್ಟ್ ನಾವು ಎಲ್ಲ ಆಂಗಲ್ ಈಕ್ವಲ್ 90 ಡಿಗ್ರಿ ತೋರಿದ್ರೆ ಸಾಕು. ಎಲ್ಲ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಯಾಕಂದ್ರೆ ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ಇರುತ್ತೆ, ರೆಕ್ಟಾಂಗಲ್ ಕೂಡ ಅಪೋಸಿಟ್ ಸೈಡ್ ಈಕ್ವಲ್ ಇರುತ್ತೆ. ಜಸ್ಟ್ ಡಿಫ್ರೆನ್ಸ್ ಏನು, ಎಲ್ಲ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಇರ್ಬೇಕು ಅಷ್ಟೇ. ಓಕೆ, ಈಗ ಅದನ್ನ ಪ್ರೂವ್ ಮಾಡ್ಬಿಟ್ರೆ ಎ ಬಿ ಸಿ ಈಸ್ ಎ ರೆಕ್ಟಾಂಗಲ್ ಅಂತ ಬರಿಬಹುದು. ಈಗ ಪ್ರೂಫ್ ನೋಡ್ರಿ. ಈಗ ನಾನೇನ್ ಮಾಡ್ತೀನಿ, ಎರಡು ಟ್ರಯಾಂಗಲ್ ತಗೊಂತೀನಿ. ಯಾವ್ದಂದ್ರೆ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿ ಸಿ ಬಿ. ಓಕೆ, ಇದು ಯಾವ್ದಂತ ನಿಮಗೆ ನೀಟಾಗಿ ತೋರಿಸ್ತೀನಿ. ಈಗ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ಬಿಟ್ಟು ಎ ಬಿ ಸಿ ಇದೊಂದು ಟ್ರಯಾಂಗಲ್ ತಗೊಂಡಿನಿ. ಆಮೇಲೆ ಇವಾಗ ಪಿಂಕ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ಒಂದು ಟ್ರಯಾಂಗಲ್. ಓಕೆ, ಡಿ ಸಿ ಬಿ ಇದೊಂದು ಟ್ರಯಾಂಗಲ್. ಓಕೆ, ಇವೆರಡು ಟ್ರಯಾಂಗಲ್ ಅಲ್ಲಿ ಏನೇನಿದೆ ಬರ್ಕೊಳ್ಳೋಣ. ಈ ಎರಡು ಟ್ರಯಾಂಗಲ್ ಅಲ್ಲಿ ಒಂದೇನು, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಹೌದಾ, ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರಿಬಹುದು. ರೀಸನ್ ಏನು, ಅಪೋಸಿಟ್ sides of parallelogram are equal ಅಂತ ಬರೀಬಹುದು. ನೆಕ್ಸ್ಟ್ ಇನ್ನೊಂದು ಅವರೇ ಕೊಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ, ಡಯಾಗ್ನಲ್ಸ್ ಆರ್ ಈಕ್ವಲ್ ಅಂದ್ರೆ ಎ ಸಿ ಇಸ್ ಈಕ್ವಲ್ ಟು ಡಿ ಬಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಏನ್ ಬರೀಬಹುದು, ಎ ಸಿ ಇಸ್ ಈಕ್ವಲ್ ಟು ಡಿ ಬಿ. ಇದು ಬಂದ್ಬಿಟ್ಟೇನು, Q1. ಇನ್ನೊಂದು ನೀವು ನೋಡ್ರೆ ಇವು ಎರಡು ಟ್ರಯಾಂಗಲ್ ಅಲ್ಲಿ, ಓಕೆ, ನೀವು ನೋಡ್ರೆ ಈ ಟ್ರಯಾಂಗಲ್ ಅಲ್ಲಿ ಇವರಿಬ್ರು ಟ್ರಯಾಂಗಲ್ ಅಲ್ಲಿ ಕಾಮನ್ ಏನಿದೆ, ಬಿ ಸಿ ಕಾಮನ್ ಇದೆ. ಎರಡು ಟ್ರಯಾಂಗಲ್ ಅಲ್ಲಿ ಬಿ ಸಿ ಇದೆ. ಸೊ ಏನ್ ಬರಿಬಹುದು, ನಾನು ಅವಾಗ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಬರಿಬಹುದು. ಇದು ಬಂದ್ಬಿಟ್ಟೇನು, ಕಾಮನ್ ಸೈಡ್. ಓಕೆ, ಸೊ ಈಗ ನೀವು ನೋಡಿದ್ರೆ ಏನೇನ್ ತಗೊಂಡಿನ್, ಸೈಡ್ ಸೈಡ್ ಸೈಡ್, ಮೂರು ಸೈಡ್ ಈಕ್ವಲ್ ಅಂತ ತೋರಿಸಿದ್ದೀನಿ. ಇವಾಗ ಏನ್ ಬರಿಬಹುದು ಅಂತಂದ್ರೆ, ಸೈಡ್ ಈಕ್ವಲ್ ಅಂದ್ರೆ ಕಾಂಗ್ರೆಂಟ್ ಅಂತ ಬರಿಬಹುದು. ಸೊ ನಾನು ಇವಾಗ ಏನ್ ಬರಿಬಹುದು, ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಡಿ ಸಿ ಬಿ ಅಂತ ಬರಿಬಹುದು. ಯಾವ ರೂಲ್ ಇಂದ, ಟ್ರಿಪಲ್ ಎಸ್ ಕಾಂಗ್ರೆನ್ಸಿ ರೂಲ್ ಇಂದ. ಹೌದಾ, ಈಗ ಸಿ ಪಿ ಸಿ ಟಿ ಏನ್ ಬರಿಬಹುದು ನೋಡ್ರಿ. ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂದ್ರೆ ಅವಾಗ ನಾನು ಏನ್ ಬರಿಬಹುದು ಅಂದ್ರೆ, ಆಂಗಲ್ ಸಿ ಎಷ್ಟಿರ್ತೋ ಆಂಗಲ್ ಬಿ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಬರಿಬಹುದು. ಓಕೆ, ನೀವು ನೋಡಿದ್ರೆ ಈ ಸಿ ಪಿ ಸಿ ಟಿ ಏನ್ ಬರಿಬಹುದು ಅಂದ್ರೆ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಇದು ಬಂದ್ಬಿಟ್ಟು ಈಕ್ವೇಶನ್ 1 ಅಂತ ಕರಿತೀನಿ. ಇದು ಬಂದ್ಬಿಟ್ಟು ಸಿ ಪಿ ಸಿ ಟಿ ಅಂತ ಬರಿತೀನಿ. ಈಗ ನಿಮಗೇನ್ ಗೊತ್ತಿರ್ಬೇಕಂದ್ರೆ, ಪ್ಯಾರಲೋಗ್ರಾಮ್ ಅಲ್ಲಿ ಇದೊಂದು ಪ್ಯಾರಲೋಗ್ರಾಮ್ ಅನ್ಕೊಳ್ರಿ. ಓಕೆ, ಪ್ಯಾರಲೋಗ್ರಾಮ್ ಅಲ್ಲಿ ಪಕ್ಕಕ್ಕಿರೋ ಆಂಗಲ್ ಆಡ್ ಮಾಡಿದ್ರೆ 180 ಇರುತ್ತೆ. ಓಕೆ, ಸೊ ಪಕ್ಕಕ್ಕಿರೋ ಆಂಗಲ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಎ ಬಿ ಸಿ ಡಿ ಅನ್ಕೊಳ್ರಿ. ಓಕೆ, ಪಕ್ಕಕ್ಕಿರೋ ಆಂಗಲ್ ಆಡ್ ಮಾಡಿದ್ರೆ 180. ಆಂಗಲ್ ಬಿ ಪ್ಲಸ್ ಸಿ ಕೂಡ 180 ಇರುತ್ತೆ. ಓಕೆ, ಆಮೇಲೆ ಈ ಕಡೆ ಕೂಡ ಎ ಪ್ಲಸ್ ಬಿ ಕೂಡ 180 ಇರುತ್ತೆ.
ಸೊ ಪಕ್ಕಕ್ಕಿರೋ ಆಂಗಲ್ ಆಡ್ ಮಾಡಿದ್ರೆ 180 ಇರುತ್ತೆ. ಈ ಬೇಸಿಕ್ ಗೊತ್ತಿರ್ಬೇಕು. ಸೊ ಇವಾಗ ನಾನು ಏನ್ ಬರಿಬಹುದು ನೋಡ್ರಿ. ಈಗ ನೀವೇ ನೋಡಿದ್ರೆ ಈಗ ಆಂಗಲ್ ಬಿ ಮತ್ತೆ ಆಂಗಲ್ ಸಿ ಇವರಿಬ್ರು ಪಕ್ಕಕ್ಕೆ ಇದಾರ್ತಾನೆ, ಇವರಿಬ್ರು ಸೇರಿದ್ರೆ ಎಷ್ಟಿರುತ್ತೆ 180 ಇರುತ್ತೆ. ಯಾಕಂದ್ರೆ ಪ್ಯಾರಲಗ್ರಾಮ್ ಅಲ್ಲಿ ಆಂಗಲ್ ಸೇರಿದ್ರೆ 180 ಇರುತ್ತೆ. ಸೊ ನಾನು ಇವಾಗ ಏನ್ ಬರಿಬಹುದು ಅಂತಂದ್ರೆ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ರೀಸನ್ ಏನಂತಂದ್ರೆ ಸಮ್ ಆಫ್ adjacent angles, adjacent ಅಂದ್ರೆ ಪಕ್ಕಕ್ಕಿರೋ ಆಂಗಲ್, adjacent angles in a parallelogram is 180 ಡಿಗ್ರಿ ಅಂತ ಬರೀಬಹುದು. ಈಗ ಆಂಗಲ್ ಬಿ ನೀವೇ ನೋಡ್ರಿ, ಸಿ ಇದಲ್ಲಿ ಏನ್ ಬರಿಬಹುದು ನಾನು ಬಿ ಅಂತ ಬರಿಬಹುದು. ಈಕ್ವೇಶನ್ 1 ಇಂದ is equal to 180 ಡಿಗ್ರಿ. ಎಲ್ಲಿಂದ ಬರ್ದೆ, ಇದು ಬಂದ್ಬಿಟ್ಟು ಫ್ರಮ್ ಈಕ್ವೇಶನ್ 1 ಇಂದ ಬರ್ದೆ. ಸೊ ಆಂಗಲ್ ಬಿ ಪ್ಲಸ್ ಆಂಗಲ್ ಬಿ, angle 2b is equal to 180 ಆಯ್ತು. angle b is equal to 180 into 2 ಈ ಕಡೆ ಬಂದ್ರೆ divide by 2 ಆಯ್ತು. 2 1s are 2, 90s are. angle b is equal to 90 ಡಿಗ್ರಿ. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ ನೀವೇ, angle b 90 ಅಂದ್ರೆ angle c ಕೂಡ 90. angle b is equal to angle c is equal to 90 ಡಿಗ್ರಿ. ಇದು ಎಲ್ಲಿಂದ ಫ್ರಮ್ ಈಕ್ವೇಶನ್ 1 ಇಂದ ಎರಡು ಆಂಗಲ್ ಈಕ್ವಲ್. ಓಕೆ, ಈಗ ನೀವ್ ನೋಡ್ರಿ ಏನಾಯ್ತಂತ ಈ ಡಯಾಗ್ರಾಮ್ ಅಲ್ಲಿ, ಪ್ಯಾರಲಗ್ರಾಮ್ ಅಲ್ಲಿ ಅಪೋಸಿಟ್ ಆಂಗಲ್ ಈಕ್ವಲ್ ತಾನೆ. ಆಂಗಲ್ ಬಿ ಎಷ್ಟಿರುತ್ತೋ ಆಂಗಲ್ ಡಿ ಕೂಡ ಅಷ್ಟೇ ಇರುತ್ತೆ. ಆಂಗಲ್ ಸಿ ಎಷ್ಟಿರುತ್ತೋ ಆಂಗಲ್ ಎ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಎದಕ್ಕೆ ಅಂತಂದ್ರೆ ಅಪೋಸಿಟ್ ಆಂಗಲ್ಸ್ ಈಕ್ವಲ್. ಓಕೆ, ಸೊ ಇದೇನ್ ಬರ್ತೀನಿ ಅಂದ್ರೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಆಮೇಲೆ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರಿ. ರೀಸನ್ ಏನು, opposite angles of a parallelogram are equal ಅಂತ ಬರೀತೀನಿ. ಓಕೆ, ಸೊ ಅವಾಗ ಏನಾಯ್ತು, ಇದನ್ನ ನಾನು ಈಕ್ವೇಶನ್ 2 ಅಂತ ಕರಿತೀನಿ. ಆಂಗಲ್ ಬಿ ಇಸ್ ಈಕ್ವಲ್ ಟು ಡಿ ಈಕ್ವೇಶನ್ 2 ಅಂತ ಕರಿತೀನಿ. ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರಿ 3 ಅಂತ ಬರೀತೀನಿ. ಸೊ ಫ್ರಮ್ ಈಕ್ವೇಶನ್ 2 and 3 ಏನ್ ಬರೀಬಹುದು, 2 and 3 ಇಂದ ಎಲ್ಲವೂ 90 ಡಿಗ್ರಿ ಇದಾವೆ. ಸೊ ಏನ್ ಬರೀಬಹುದು, ಆಂಗಲ್ ಎ ಇಸ್ ಈಕ್ವಲ್ ಟು angle b is equal to angle c is equal to angle d is equal to 90 ಡಿಗ್ರಿ. ಸೊ ನಮ್ಗೆ ಏನ್ ಗೊತ್ತು, ಪ್ಯಾರಲಗ್ರಾಮ್ ಅಲ್ಲಿ ಎಲ್ಲ ಆಂಗಲ್ 90 ಡಿಗ್ರಿ ಇದ್ರೆ ಅವಾಗ ಏನದು ರೆಕ್ಟಾಂಗಲ್ ಆಗುತ್ತೆ. ಸಿನ್ಸ್ ಆಲ್ ಆಂಗಲ್ಸ್ ಇನ್ ಎ ಪ್ಯಾರಲಗ್ರಾಮ್ ಆರ್ 90 ಡಿಗ್ರಿ, we can say that ABCD is a ರೆಕ್ಟಾಂಗಲ್ ಅಂತ ಬರಿಬಹುದು. ಓಕೆ, ಏನ್ ಬರಿಬಹುದು, ABCD ಇಸ್ ಎ ರೆಕ್ಟಾಂಗಲ್ ಅಂತ ಬರಿಬಹುದು. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಿಲ್ಯಾಟ್ರಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಈಗ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.